ಜಿಲ್ಲೆಯ ಎಲ್ಲ IPS ಅಧಿಕಾರಿಗಳ ಒಂದು ಎತ್ತಂಗಡಿ ಆಗಿದೆ. ನೋಡಿ, ಕರಾವಳಿಯಲ್ಲಿ ನಡೀತಾ ಇರ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಯಾರೇನೇ ಹೇಳಿದ್ರು ಕೂಡ ನಾವು ಇದನ್ನ ಸಹಿಸೋದಿಲ್ಲ. ಆ ಭಾಗದಲ್ಲಿ ಶಾಂತಿ ಇರಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥ, ಅದು ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಅದು ಒಂದು ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರು ಇರ್ಬೋದು ಅಥವಾ ಉಡುಪಿ ಇರ್ಬೋದು, ಆ ಭಾಗದಲ್ಲಿ ಶಾಂತಿ ಇರಬೇಕು. ಯಾರು ಶಾಂತಿಯನ್ನ ಕದಡೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವರನ್ನ ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ. ನಾನು ಕಳೆದ ಬಾರಿ ಹತ್ಯೆಗಳು ಆದಂತ ಸಂದರ್ಭದಲ್ಲಿ ಮಂಗಳೂರಿಗೆ ಹೋಗಿ ನಾನು ಹೇಳಿದೆ, ಶಾಂತಿ ಕಾಪಾಡಬೇಕು, ನೀವೆಲ್ಲರೂ ಕೂಡ ಬಹಳ ಪ್ರಜ್ಞಾವಂತ ಸಮುದಾಯ, ನೀವೆಲ್ಲ ಜನ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಅಂತೇಳಿ. ಆದ್ರೆ ಇದು ನಡೀತಾನೆ ಇದ್ರೆ ಸರ್ಕಾರ ಸಹಿಸೋಕ್ಕಾಗತ್ತಾ? ಇದನ್ನ ನಾವು ಯಾವ ಕಾರಣಕ್ಕೂ ಸಹಿಸೋದಿಲ್ಲ. ಹಾಗಾಗಿ ಇವತ್ತು ಕೆಲವು ಅಧಿಕಾರಿಗಳನ್ನ ಅನಿವಾರ್ಯವಾಗಿ ನಾವು ಅಲ್ಲಿಂದ ಬದಲಾಯಿಸಬೇಕಾದಂತ ಪರಿಸ್ಥಿತಿ ಬಂತು. ಅದಕ್ಕಾಗಿ ಅಲ್ಲಿನ ಕಮಿಷನರ್ನ ಮತ್ತು ಅಲ್ಲಿ SP ಅನ್ನ ಮತ್ತು ಉಡುಪಿ SP ಅನ್ನು ಕೂಡ ಈಗ ನಾವು ಬದಲಾಯಿಸಿದ್ದೇವೆ. ಅವರಿಗೆ ಸೂಚನೆಯನ್ನು, ಕಟ್ಟುನಿಟ್ಟಿನ ಇದು ಕ್ರಮ ತಗೋಬೇಕು ಅಂತ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳಾಗ್ಲಿ ನಾನಾಗ್ಲಿ ಕೊಟ್ಟಿದ್ದೇವೆ. ಆದ್ರಿಂದ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತೀವಿ. ಇನ್ಮೇಲೆ ನಾವು ಏನು ಕೈಕಟ್ಟಿ ಕೂರೋದಿಲ್ಲ, ಯಾವ ಕಾರಣಕ್ಕೂ ಕೂಡ ಇದನ್ನ ನಡೆಯೋಕೆ ನಾವು ಬಿಡೋದಿಲ್ಲ. ಅದರಿಂದ ಜನಸಮುದಾಯನೂ ಇದಕ್ಕೆ ಸಹಕಾರವನ್ನ ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಹಾಗಾಗಿ ನಾವು ಈ ಬದಲಾವಣೆಗಳನ್ನು ಮಾಡಿದ್ವಿ. ಈಗಾಗಲೇ ಕಳೆದ ವಾರ ನಾನು 15 ದಿವಸದ ಕೆಳಗಡೆ ಹೋಗಿ ಮಾಡ್ಕೊಂಡು ಬಂದಿದ್ದೆ. ಅವಾಗಲೂ ಕೂಡ ಕೆಲವರು ಹೇಳಿದ್ರು, ಮುಂದೆ ನೋಡಿ ಇಂಥದ್ದಾಗಬಾರ್ದು ಅದು ಅಂತ ಹೇಳಿ. ಅಲ್ಲಿನ ಒಂದು ಸಮುದಾಯದವರು ನಿನ್ನೆ ಬಹಳ ಅಜಿಟೇಟೆಡ್ ಆಗಿ ಮಾತನಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಮಾತಾಡೋದಕ್ಕೆ ಅಂತ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವರಿಗೆ ನಾವು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಮಾತಾಡಿದ್ದಾರೆ, ಅದೆಲ್ಲ ತೊಂದರೆ ಇಲ್ಲ. ಆದ್ರೆ ಅವರ ಅಭಿಪ್ರಾಯಗಳನ್ನ ಅವರು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಮಗೇನು ಆ ರೀತಿ ಇದಿಲ್ಲ. ಆದ್ರೆ ಸರ್ಕಾರ ಖಂಡಿತವಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಈಗ ನೋಡಿ, ಅದಕ್ಕಾಗಿ ನಾನು ಅಲ್ಲೇ ಹೇಳಿ ಬಂದಿದೆ ಒಂದು 15 ದಿವಸದ ಕೆಳಗಡೆ. ಅದಕ್ಕೆ ಸ್ವಲ್ಪ ಸ್ಟ್ರಕ್ಚರ್ ಮಾಡೋದಕ್ಕೆ ನಮ್ಗೆ ಒಂದಷ್ಟು ಸಮಯ ಬೇಕಾಗಿತ್ತು. ಅದಕ್ಕೆ 15 ದಿವಸದ ನಂತರ ಈಗ ಅನೌನ್ಸ್ ಮಾಡಿದೀವಿ. ಈಗಾಗಲೇ ನಾನು ನಿನ್ನೆ ದಿವಸ ನಮ್ಮ DG ಅವ್ರ ಜೊತೆ DG ಅವರು ಚರ್ಚೆ ಮಾಡಿದ್ದೀವಿ. ಅದನ್ನ ಯಾವ ರೀತಿ ನಾವು ಡಿಪ್ಲಾಯ್ ಮಾಡಬೇಕು, ಎಲ್ಲಿ ಅದಕ್ಕೆ ಅವರಿಗೆ ಏನೇನು ಪವರ್ಸ್ ಕೊಡಬೇಕು, ಇದೆಲ್ಲ ಡಿಫೈನ್ ಮಾಡಿ ಅವರಿಗೆ ಕಳಿಸ್ತೇವೆ. ಇವತ್ತಿನಿಂದನೇ ಆ ಕೆಲಸ ಪ್ರಾರಂಭ ಆಗಿದೆ. ಏನು ನಾವು ಅದನ್ನ ಸ್ಟ್ರಕ್ಚರ್ ಮಾಡೋದಕ್ಕೆ ಮಾಡಿ ಅಲ್ಲಿ ನಾವು ಡಿಪ್ಲಾಯ್ ಮಾಡ್ತೀವಿ. ಮಂಗಳೂರಲ್ಲಿ, ಉಡುಪಿಯಲ್ಲಿ, ಶಿವಮೊಗ್ಗದಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಅವರಿಗೆ ಸೂಚನೆಗಳನ್ನ, ಕಠಿಣವಾದಂತ ಸೂಚನೆಗಳನ್ನ ಕೊಡ್ತೇವೆ. ಇಲ್ಲ, ಅವರು ಅಲ್ಲಿನ ಜನ ಸಮುದಾಯ ಆ ರೀತಿ ಅಪೇಕ್ಷೆ ಪಟ್ಟಿತ್ತು. ಇಲ್ಲ, ನಾನು ಲಾಸ್ಟ್ ಟೈಮ್ ಹೋದಾಗ್ಲೂ ಕೂಡ ಅವ್ರು ಹೇಳಿದ್ರು, ಇವ್ರನ್ನ ಬದಲಾಯಿಸಿ ಅಂತ ನನಗೆ ಹೇಳಿದ್ರು. ನಾವು ಅವ್ರು ಹೇಳಿದ ತಕ್ಷಣ ಮಾಡೋದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾವು ಮಾಡಿರ್ಲಿಲ್ಲ. ಈ ಬಾರಿಯೂ ಕೂಡ ಅದೇ ಒಂದು ಧ್ವನಿಯನ್ನ ಅವರು ಎತ್ತಿದ್ರು, ಅದಕ್ಕಾಗಿ ಮಾಡಿದ್ರು. ಪ್ರಚೋದನಕಾರಿ ಭಾಷಣಗಳಿಗೆ ಕಡಿವಾಣ ಹಾಕ್ತೀರಾ? ಹೌದು, ಖಂಡಿತವಾಗಿ. ಈಗ ಏನಾಗುತ್ತೆ, ನಮಗೆ ಈಗಿರುವಂತ ಕಾನೂನಿನಲ್ಲಿ ಏನು ಅವಕಾಶ ಇದೆ ಆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು. ಕೋರ್ಟ್ಗಳಲ್ಲಿ ಅನೇಕ ಸಂದರ್ಭದಲ್ಲಿ ಸ್ಟೇ ಕೊಟ್ಬಿಡ್ತಾರೆ ಅಥವಾ ಸ್ಕ್ವಾಶ್ ಮಾಡ್ತಾರೆ. ಇದೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಖಂಡಿತವಾಗಿ ಯಾರೇ ದ್ವೇಷದ ಭಾಷಣಗಳು ಅಥವಾ ಅನವಶ್ಯಕವಾದ ಪೋಸ್ಟಿಂಗ್ಗಳು ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡ್ತೀವಿ. ಅಲ್ಲ, ಇದನ್ನೇ ನಾವು ಚರ್ಚೆ ಮಾಡಿ ಟ್ರಾನ್ಸ್ಫರ್ಸ್ ಮಾಡೋದಕ್ಕೆ ಚರ್ಚೆ ಮಾಡಿ ಇನ್ನೂ ಬಹಳಷ್ಟು ಟ್ರಾನ್ಸ್ಫರ್ಸ್ಗಳನ್ನ ಮುಂದಿನ ದಿನದಲ್ಲಿ ಮಾಡ್ತೀವಿ. ಅಲ್ಲ, ಅವ್ರು ಮೊದ್ಲಿಂದಾನು ಹೇಳ್ತಾನೆ ಇದ್ದಾರೆ. ಈಗ ಹೊಸದಾಗಿ ಇದಕ್ಕಾಗಿ ಹೇಳಿದ್ದಲ್ಲ, ಮೊದ್ಲಿಂದಾನು ಕೂಡ ದೂರ ಆಗ್ತದೆ. ನಮ್ಗೆ ಯಾರಾದ್ರೂ ಆ ಭಾಗದಲ್ಲಿ ಇರೋರಿಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳುವಂತ ಮಾತು. ಅದನ್ನ ನೋಡೋಣ, ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋಂಥದ್ದು. ಸರ್, ಕರಾವಳಿ ಭಾಗದಲ್ಲಿ ಸರ್ಕಾರ ಸಂಪೂರ್ಣ ವೈಫಲ್ಯ ಅಂತ ಈಗ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳ್ಬೇಕಾದದ್ದು, ಅಪೋಸಿಷನ್ ಅವ್ರು ಇನ್ನೇನು ಹೇಳ್ತಾರೆ, ನಾವು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಹೇಳ್ತಾರ. ಅವರು ಬೆಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ. ನಾನು ಹೇಳೋದು,
ನಾವು ಯಾವ ಭಾಗವನ್ನು ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ. ಅದು ಕರಾವಳಿ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಇನ್ನೊಂದು ಇರ್ಬೋದು, ಯಾವ ಜಿಲ್ಲೆಯನ್ನು ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ. ಅದನ್ನ ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸ್ತಾ ಇದ್ದೇವೆ. ಈಗ ನಾವು ಮೂಲ ಹುಡುಕ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನಿದೆ, ಯಾರು ಇದ್ರ ಹಿನ್ನೆಲೆನಲ್ಲಿದ್ದಾರೆ ಅನ್ನೋದನ್ನ ಹುಡುಕ್ತಾ ಇದ್ದೀವಿ. ಆ ಹುಡುಕಿ ಅವರೇನಾದ್ರೂ ರಾಜಕೀಯ ಕಾರಣಕ್ಕ ಅಥವಾ ಬೇರೆ ಬೇರೆ ಏನಾದ್ರೂ ಕಾರಣಕ್ಕೆ ಅವರು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸರ್, ನಿನ್ನೆ ಸಿಎಂ ಅವರು ಬಿ ಕೆ ಹರಿಪ್ರಸಾದ್ ಅವರು ಭೇಟಿ ಮಾಡಿದ್ರು. ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಸರ್. ನೋಡಿ, ಅವರು ಈಗ ಮುಖ್ಯಮಂತ್ರಿಗಳು ಯಾರದಾದ್ರೂ ಒಬ್ಬ ಮುಖಂಡರ ಮನೆಗೆ ಹೋದ್ರೆ ಅದಕ್ಕೆ ಸ್ವಾಭಾವಿಕವಾಗಿ ಕಿವಿ, ಮೂಗು, ಕಣ್ಣು ಎಲ್ಲ ಸೇರಿಸ್ತೀರ ನೀವು ಅದರಲ್ಲಿ ಎಕ್ಸ್ಪರ್ಟ್ಸ್ಗಳಿದ್ದೀರ ಅದು ಏನು ಅಂಥದ್ದೇನು ಇಲ್ಲ. ಅಷ್ಟು ನನಗೆ ಗೊತ್ತಿರೋ ರೀತಿನಲ್ಲಿ ಒಂದು ಸೌಜನ್ಯದ ಭೇಟಿ ಅನ್ನೋದು ಹೇಳೋದು ಬಿಟ್ರೆ ಬೇರೆ ಏನು. ನಾನು ಇದ್ದೆ, ಅವ್ರು ಕರೆದಾಗ ನಾನು ಇದ್ದೆ. ಬಹಿರಂಗವಾಗಿ ಅಲ್ಲೆಲ್ಲ ಕೇಳಿ, ನಾನು ಇದ್ದೆ ಅವರು ಕರೆದಾಗ. 15 ದಿವಸದ ಹಿಂದೆ ಮುಖ್ಯಮಂತ್ರಿಗಳನ್ನ ಹರಿಪ್ರಸಾದ್ ಅವರು ಅವ್ರ ಮನೆಯಲ್ಲೇ ನಾವು ಏನೋ ಮಾತಾಡುವಾಗ ನಮ್ಮನೆಗೆ ಒಂದ್ಸಾರಿ ಬನ್ನಿ ಅಂತ ಹೇಳಿ ಕರೆದ್ರು. ತಿಂಡಿಗೆ ಬನ್ನಿ ಅಂತ ಬರ್ತೀನಿ ಅಂದ್ರು ಮುಖ್ಯಮಂತ್ರಿಗಳು. ಅಷ್ಟಾಗಿದೆ ಬಿಟ್ರೆ ನೀವು ಅದಕ್ಕೆಲ್ಲ ನಾನು ಹೇಳಿದಾಗೆ ಎಲ್ಲ ಚೆನ್ನಾಗಿ ನೀವು ಎಕ್ಸ್ಪರ್ಟ್ಸ್ ಇದ್ದೀರಲ್ಲ. ಈಗ ಕಂಪ್ಯೂಟರ್ನಲ್ಲೆಲ್ಲ ಮಾಡ್ತಾರಲ್ಲ, ಹಂಗೆ ಮಾಡ್ತೀರ. ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿದ್ದನ್ನ ನೀವು ಹೇಳ್ತೇವೆ. ನೋಡಿ, ಅಲ್ಲಿ ಜಮೀರ್ ಅಹಮದ್ ಅವರಿದ್ರು, ಆಮೇಲೆ ನಜೀರ್ ಅಹಮದ್ ಅವರು ಇದ್ರು. ಅವ್ರು ಇದ್ದವ್ರನ್ನ ಕೇಳಿ ಅಲ್ಲ ಹೇಳ್ತಾರೆ. ನಾವು ಇಲ್ದೇವ್ರನ್ನ ಕೇಳಿದ್ರೆ ಏನ್ ಹೇಳೋದು? ಹೇಳಿದ್ದು ಮುಖ್ಯಮಂತ್ರಿಗಳು ಹೇಳಿದ್ದು ಸರ್, ಮಂಗಳೂರು ವಿಚಾರ ಮಾತಾಡಕ್ ಬಂದಿದ್ದೆ. ಇರ್ಬೋದು, ಸ್ವಾಭಾವಿಕವಾಗಿ ಬರುತ್ತೆ. ಯಾಕಂದ್ರೆ ಅವ್ರು ಮಂಗಳೂರಿನವ್ರಲ್ವಾ, ಮೂಲತಃ ಮಂಗಳೂರಿನವ್ರು ಹರಿಪ್ರಸಾದ್ ಅವರು. ಏನ್ ಸ್ವಾಮಿ ನಮ್ಮೂರ್ ಕಡೆ ಎಲ್ಲ ಹಿಂಗ ಆಗ್ತಾ ಇದೆ ಅಂತ ಹೇಳಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಬೇರೆ ಅರ್ಥ ಕಲ್ಸೋದು ಏನ್ ಗೊತ್ತಿಲ್ಲ ನನಗೆ. ಅದೆಲ್ಲ ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.